ಪೋಕ್ಸೋ ಕೇಸ್ ವಿಚಾರದಲ್ಲಿ ಹೈಕೋರ್ಟ್ಗೆ ಯಡಿಯೂರಪ್ಪನವ್ರು ಹೋಗಿದ್ದಾರೆ. ನನಗೆ ಸಡಿಲ ಮಾಡಿ ಇದನ್ನು ನಿರ್ಬಂಧನ ನಾನು ಡೆಲ್ಲಿಗೆ ಹೋಗಬೇಕು ಕೋರ್ಟ್ ಹೇಳಿದೆ. ಏನು ಮಾಡಿದ್ರೋ ಗೊತ್ತಿಲ್ಲ, ಕೊಟ್ಟರೋ ಇಲ್ವೋ. ಕೇರ್ಫುಲ್ಲಾಗಿರ್ಬೇಕು ಹಿರಿಯ ರಾಜಕಾರಣಿಗಳು, ಕೆಲಸಗಳ ಬಗ್ಗೆ ಅರಿವಿರಬೇಕು. ಈ ಥರ ಪ್ರಕರಣಗಳು ಸಿಗಾಕೊಳ್ಳೋದಕ್ಕೆ ಮೊದಲು ಅಂತ ಭಾಳ ಕರೆಕ್ಟ್ ಅದು. ನಾನು ಅಗ್ರಿ ವಿತ್ ಇಟ್. ದೊಡ್ಡ ಸ್ಥಾನದಲ್ಲಿರೋರು ತಮ್ಮ ಜವಾಬ್ದಾರಿಗಳನ್ನು ಅರ್ಥಕೋಬೇಕು. ಹೀಗಾದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಎಡಬೋದು ಎಲ್ಲರೂ ಸಹಜ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಕೆಲವು ವಿಚಾರಗಳಲ್ಲಿ ವಿ ಕೆನಾಟ್ ಇನ್ವೈಟ್ ದೋಸ್ ಥಿಂಗ್ಸ್ ಅಂತ ಹೈಕೋರ್ಟ್ ಹೇಳಿದೆ. ಅಲ್ಲಿ ಏನು ಕೊಟ್ಟರೋ ಬಿಟ್ಟರೋ ಗೊತ್ತಿಲ್ಲ. ಈ ಮಧ್ಯೆ ರೇವಣ್ಣಗೇನೋ ಜಾಮೀನು ಸಿಕ್ಕೋದು ಇನ್ನೂ ಕಷ್ಟ ಇದ್ದಂಗಿದೆ. ಬಿಕಾಸ್ ಕೋರ್ಟ್ ಹೇಳಿದೆ ಬೇರೆಯವರು ಕೊಟ್ವಿ ಅಂತ ನಿಮಗೆ ಕೊಡಬೇಕು ಅಂತಲ್ಲ. ಬಿಕಾಸ್ ದೇರ್ ಆರ್ ಸರ್ಟನ್ ವಿಶೇಷವಾದಂಥ ಪ್ರೂಫ್ಗಳು ನಿಮ್ಮ ಮೇಲೆ ಇದ್ದಂಗೆ ಇದೆ, ಹೆಂಗೆ ಸಾಧ್ಯ ಅಂತಂದಿದೆ. ಸ್ಟಿಲ್ ವಿಚಾರಣೆ ಆಗ್ತಾಯಿದೆ. 10 ತಿಂಗಳಾದಮೇಲೆ ಭವಾನಿ ರೇವಣ್ಣ ಹಾಸನಕ್ಕೆ ಹೋದ್ರಂತೆ. ಇವತ್ತು ದೃಶ್ಯನ ನೀವು ನೋಡ್ತಿದ್ದೀರಿ. ಕಾರ್ಯಕರ್ತರ ಸಂಭ್ರಮ ಸರ್. ಏನಿದೆ ಸಂಭ್ರಮಕ್ಕಲ್ಲಿ? ಏನಿದೆ ಅಲ್ಲಿ ಸಂಭ್ರಮಕ್ಕೆ? ಅವ್ರು 10 ತಿಂಗಳಾದ ಆಲ್ರೈಟ್, ಅವ್ರ ಹಕ್ಕಿದೆ ಹೋಗೋಕ್ಕೆ. ಅವ್ರು ಇನ್ನೂ ಅಪರಾಧಿ ಅಲ್ಲ, ಜಸ್ಟ್ ಆರೋಪ ಇದೆ ಅಷ್ಟೇ. ಬಟ್ ಅದಕ್ಕೆ ಸಂಭ್ರಮಕ್ಕೆ ಏನಿದೆ ಅಲ್ಲಿ? ಕೋರ್ಟ್ ಪರ್ಮಿಷನ್ ಮೇಲೆ ಹೋಗಿರೋದು ಅವರು, ಅಷ್ಟು ಸಂಭ್ರಮಿಸುವ ಅವಶ್ಯಕತೆ. ಆಲ್ರೈಟ್, ಎಸ್. ಇನ್ನು ಪಂಚಮಸಾಲಿ ಸಮುದಾಯ ಈಗ ಒಡೆದ ಮನೆಯಾಗಿದೆ. ಯತ್ನಾಳ್ ಉಚ್ಚಾಟನೆ ವಿರೋಧಿಸಿ ಹೋರಾಟಕ್ಕೆ ಮುಂದಾಗಿರುವ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಶಾಸಕ ವಿಜಯಾನಂದ ಕಾಶಪ್ಪನವರು ಸಮರ ಸಾರಿದ್ದಾರೆ. ಪೀಠಾಧಿಪತಿಗಳನ್ನೇ ಬದಲಿಸುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸ್ವಾಮೀಜಿ ತೆಗೆಯೋಕೆ ಆತನ್ಯಾರು ಅಂತ ಯತ್ನಾಳ್ ಏಕವಚನದಲ್ಲೇ ಮಾತನಾಡಿದ್ದಾರೆ. ಯತ್ನಾಳ್ ಪರವಾಗಿ ಬ್ಯಾಟ್ ಬೀಸಿದ ಕಾಶಪ್ಪನವರ ಆರೋಪಕ್ಕೆ ಉತ್ತರವನ್ನು ಕೊಟ್ಟಿಲ್ಲ ಶ್ರೀಗಳು. ಪಕ್ಷಕ್ಕೆ ಸೀಮಿತವಾಗಿ ಯಾವ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ. ಸಮುದಾಯಕ್ಕೆ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದರೆ ಅದು ಕೂಡ ಆಗೇ ಆಗುತ್ತೆ. ಯಾವ ತೆಗ್ಯಾವ ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳೋದಿಲ್ಲ, ದಯವಿಟ್ಟು ಕೇಳಬೇಡ್ರಿ. ಕೂಡಲ ಸಂಗಮ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡೋದು ಇವ್ರಿಗೆ ಯಾರಿಗೂ ನೈತಿಕತೆ ಇಲ್ಲ. ಇವರೆಲ್ಲ ಕಳ್ಳರದಾರ. ಇಡೀ ಕರ್ನಾಟಕ ಜನತೆ ಅವ್ರ ಪರವಾಗಿದೆ. ಅವರ ಅಸಮಾಧಾನ ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋಕೆ ಹೋಗಲ್ಲ. ನಾನು ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗಲ್ಲ. ಹಂಗೆ ಮಾತಾಡಿದ ಅವ್ರನ್ನ ಬೆಳೆಸ್ದಂಗೆ ಆಕತ್ತಿ. ಕಾಂಗ್ರೆಸ್ ಪರ ಇದೇ ಸ್ವಾಮೀಜಿ ಇದ್ದಾರೆ ಅಂತ ಆರೋಪ ಬಂದಾಗ ಕಾಶಪ್ಪನವ್ರಿಗೆ ಚೆನ್ನಾಗಿತ್ತಾ? ಈಗ ಪಕ್ಷದ ಪರವಾಗಿ ಇರಕ್ಕೆ ಬಿಡಲ್ವ? ಈಗ ಪಕ್ಷದ ಪರವಾಗಿ ಇರಕ್ಕೆ ಬಿಡಲ್ವಂತ. ಅವತ್ತು ಒಬ್ಬ ಪಕ್ಷದ ವ್ಯಕ್ತಿಯಾಗಿ ಅವ್ರನ್ನ ಎತ್ತಿ ಕಟ್ಟಿಬಿಟ್ಟು ಮಜಾ ನೋಡಿದ್ರಲ್ಲ, ಅವಾಗ ಚೆನ್ನಾಗಿತ್ತಾ? ಆಗ ಚೆನ್ನಾಗಿತ್ತು. ದಿ ಸ್ವಾಮೀಜಿ ವಾಸ್ ಸ್ಪಾನ್ಸರ್ಡ್ ಬೈ ಕಾಂಗ್ರೆಸ್ ಪಾರ್ಟಿ ಅನ್ನೋ ಅಲಿಗೇಷನ್ ಇತ್ತೋ ಇಲ್ವೋ ಅವತ್ತಿನ ದಿನ? ಅದು ಆರೋಪವನ್ನು ಹೊತ್ಕೊಂಡಿದ್ದಾರೆ. ಸ್ವಾಮೀಜಿನೂ ಹೊತ್ಕೋಬೇಕು ತಾನೇ ಅದನ್ನು? ಹೌದು. ಇತ್ತೋ ಇಲ್ವೋ? ಇವತ್ತು ಹೇಳ್ಬಿಟ್ರೆ ಒಂದು. ಎರಡನೇದು, ತೆಗೆದಾಕೋತಿರೋ ಇಟ್ಕೋತಿರೋ ನಿಮ್ಮ ಹಣೆ ಬರಹ ಏನಾರು ಮಾಡ್ಕೊಳ್ಳಿ, ನಮಗೆ ಸಂಬಂಧ ಅಲ್ಲ ಅದು. ಆದರೆ ಒಂದು ಸಮುದಾಯದ ಒಂದು ಪೀಠವನ್ನು ಯಾವ ಲೆವೆಲಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀರಿ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ ಒಂದ್ಸರಿ ಎಲ್ಲರೂ. ಬಹುದೊಡ್ಡ ಸಮುದಾಯದ ಒಂದು ಪೀಠ ಯಾವ ಲೆವೆಲಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀರಿ? ಹಾದಿ ಬೀದಿ ರಸ್ತೆಯಲ್ಲಿ. ಅದು ನಂಬರ್ 2. ಒಂದು ವೇಳೆ ಗನಂದಾರಿ ಕಾಶಪ್ಪನವರೆಂಬ ವ್ಯಕ್ತಿ ಕಿತ್ತಾಕ್ಬಿಟ್ರು ಅಂತ ಇಟ್ಕೊಳ್ಳೋಣ, ಏನಾಗತ್ತೆ? ಸಮುದಾಯದ ಜನ ಈಗಿರೋ ಸ್ವಾಮೀಜಿ ಜೊತೆ ಉಳ್ಕೊಳ್ಳೋದೇ ಆದರೆ 30-40 ಸೈಟ್ ಜಾಗದಲ್ಲಿ ಗುಡಿಸಲಾಕ್ಬಿಟ್ಟು ಮಠ ಕಟ್ಬೋದು ಬೇಕಿದ್ರೆ. ಎಲ್ಲಿಯವರೆಗೆ ಸ್ವಾಮೀಜಿಗಳಿಗೆ ನನ್ನ ಮಠ ಎಂದರೆ ವೈಭೋಗದ ಪ್ರತೀಕವಾಗಿರಬೇಕು, ದೊಡ್ಡ ಮಹಲಿನಂತೆ ಕಟ್ಟಡಗಳಿರಬೇಕು, ಸಿರಿವಂತಿಕೆ ಪ್ರದರ್ಶನಕ್ಕೆ ಜಾಗ ಇರಬೇಕು ಅನ್ನೋ ಭ್ರಮೆ ಇರಲ್ವೋ, 2 ಹೊತ್ತು ಅನ್ನಕ್ಕೆ ದುಡ್ಡಿದ್ರೆ ಸಾಕು ನಾನು ಮಠ ನಡೆಸ್ತೀನಿ ಅನ್ನೋ ಇಚ್ಛಾಶಕ್ತಿ ಇರೋ ಸ್ವಾಮೀಜಿಗೆ ಕಿತಾಕಳಯ ಕಟ್ ತೋರಿಸ್ತೀನಿ ಜನರ ಜೊತೆನಲ್ಲಿ ಮಠಾನ ಅಂತ ಹೇಳ್ಬೋದು. ಅದು ಅವ್ರವ್ರಿಗೆ ಬಿಟ್ಟಿತ್ತು. ಎಸ್. ಅಮೆರಿಕ ಬಳಿಕ ಸೌದಿ ಅರೇಬಿಯಾ ಕೂಡ ಅಕ್ರಮ ವಲಸಿಗರ ವಿರುದ್ಧ ಸಮರ ಸಾರಿದೆ. ಕಳೆದ 1 ವಾರದಲ್ಲಿ 18,400ಕ್ಕಿಂತ ಹೆಚ್ಚು ಅಕ್ರಮ ವಲಸಿಗರನ್ನ ಬಂಧಿಸಿದೆ. ಇವರನ್ನೆಲ್ಲ ವಾಸದ ನಿಯಮ, ಕಾರ್ಮಿಕ ನಿಯಮ, ಗಡಿ ಭದ್ರತಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ತನಿಖೆಗೆ ಒಳಪಡಿಸಿದ್ದಾರೆ. ಅರೆಸ್ಟ್ ಆದವರಲ್ಲಿ 66% ಮಂದಿ ಇಥಿಯೋಪಿಯಾದವರು ಮತ್ತು 28% ಯೆಮೆನ್. ಸೌದಿಯಿಂದ 7,000 ಇಂಪಾರ್ಟೆಂಟ್. ಅದರಲ್ಲಿ ಬಾಂಗ್ಲಾದೇಶ, ಇಂಡಿಯಾದವ್ರಿಗೂ ಕೆಲವು ವೀಸಾ ಕೊಡಲ್ಲ ಅಂತ ಹೇಳಿದಾರಂತೆ ಸೌದಿಯವರು. ಅದೆಲ್ಲ ಓಕೆ. ಇವರೆಲ್ಲ ಮುಸ್ಲಿಮ್ಸು. ಏನ್ರಿ ಸೌದಿ ಅರೇಬಿಯಾ ಏನು ಅನ್ಕೊಂಬಿಟ್ಟಿದ್ದಾರೆ ದೇಶ? ಎಲ್ಲಪ್ಪ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಕರೀರಿ ಅರ್ಜೆಂಟಾಗಿ. ಏನಕ್ಕೆ ಸರ್? ಇಂಡಿಯಾದಲ್ಲಿರೋ ಮುಸ್ಲಿಂ ಲೀಡರ್ಗಳೆಲ್ಲ ಕರೀರಿ. ಅದೇ ಅವನು 1 ಮ್ಯಾನ್ ಕೋಳಿ ಹುಲಿ ಇದಾನಲ್ಲ, ಒಂದು ಗಲ್ಲಿ ಹುಲಿ, ಅದೇ ಅದು ಹೈದ್ರಾಬಾದ್ ಗಲ್ಲಿ ಹುಲಿ ಒಂದು ಇದೆಯಲ್ಲ, ಅದು ಕರೀರಿ. ಏನು ಅಲ್ಲಿ ಅವ್ರನ್ನೆಲ್ಲ ಆಚೆ ಕಳಿಸೋದು ಅಂದರೆ ಅದು ಮುಸ್ಲಿಮರನ್ನ. ಏನೀಗ ಬಂದರೆ ಭಾರತದೊಳಕ್ಕೆ ರೋಹಿಂಗ್ಯಾ ಬಂದರೆ ಏನೀಗ? ಕೊಡುವವ್ರಿಗೆಲ್ಲ ಸಿಟಿಸನ್ಶಿಪ್ಪು ಏನೀಗ? CAA ಮಾಡಿದ್ರೆ ಯಾಕೆ ಮಾಡ್ತಾ ಇದೀಯಾ? ಬರಬೇಕು ಎಲ್ಲರೂ. ಬಂದರೆ ಯಾಕೆ ಕೋತಿಗಳ? ಹೇಳಿ ಅದನ್ನು ಸೌದಿ ಅರೇಬಿಯಾಗೀಗ. ಇವತ್ತು ಯಾರು ಧ್ವನಿ ಹೇಳಿ, ಈ ಸುದ್ದಿನೇ ಹೇಳಿ ಇದನ್ನು ಸೌದಿ ಅರೇಬಿಯಾಗೆ. ಹೇಗಿದೆ ಅವತ್ತು CAAಗೆ ಹೇಳಿದಾಗ
ಅಲ್ರಿ ಇನ್ನೊಂದು ದೇಶ ಇಲ್ಲ ಕಣ್ರಪ್ಪ ಹಿಂದೂಗಳಿಗೆ ನಿಜ, ಅದಕ್ಕೋಸ್ಕರ ಕರ್ಸ್ಕೊಳ್ಳೋದು ಅಂತಂದರೆ ಹಾಂ ಏನಿದು ಸಮಾನತೆ ಎಲ್ಲಿ ಪಾರ್ಟಿ ರಾಹುಲ್ ಗಾಂಧಿ. ಎಲ್ಲಿ ಹೈದ್ರಾಬಾದ್ ಹೇಳಪ್ಪ ಸೌದಿ ಅರೇಬಿಯಾಗೆ ಇದನ್ನು ಬಾಯಿ ಮುಚ್ಕೊಂಡು ಇಟ್ಕೋಬೇಕೆಲ್ಲ ಯಮನ್ನವ್ರನ್ನ ಇಥಿಯೋಪಿಯಾನವ್ರನ್ನ. ಈ ಸುದ್ದಿ ಗೊತ್ತೇ ಇಲ್ಲ ಅನ್ನತ್ರ ಸುಮ್ಮನಿದ್ದು ಬಿಡ್ತಾರೆ. ಲಜ್ಗೆಟ್ ರಾಜಕಾರಣಿಗಳು ತಗೊಂಬಂದು ಎಸ್ ವಕ್ಫ್ ಬಿಲ್ ಕಾಯ್ದೆಯಾಗುವ ಹೊತ್ತಲ್ಲಿ ಪರ ವಿರೋಧದ ಚರ್ಚೆ ನಡೀತಾ ಇದೆ. ವಕ್ಫ್ ತಿದ್ದುಪಡಿ ಬಿಲ್ ಮೇಲೆ ಚರ್ಚೆಗೆ ಅವಕಾಶ ಕೋರಿ ಜಮ್ಮು ಕಾಶ್ಮೀರ ಅಸೆಂಬ್ಲಿಯಲ್ಲಿ ಆಡಳಿತ ಪಕ್ಷದ ಸದಸ್ಯರು ಗದ್ದಲವನ್ನು ಎಬ್ಬಿಸಿದ್ರು. ಅತ್ತ ವಕ್ಫ್ ಬಿಲ್ ವಿರೋಧಿಸಿ ಮಣಿಪುರದ ತೌಬಾಲ್ನಲ್ಲಿ ಬಿಜೆಪಿ ಮುಖಂಡರ ಮನೆಗೆ ಬೆಂಕಿಯನ್ನು ಹಚ್ಚಲಾಗಿದೆ. ಈ ಮಧ್ಯೆ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಮುಖಂಡ ನಾಸೀರ್ ಯಾರು ಟಾರ್ಗೆಟ್ ಮಾಡ್ತಿರೋದು? ಭಾಳ ಜನಕ್ಕೆ ಈಗ ಪ್ರಾಬ್ಲಮ್ ಇರೋದು ನಮಗೇನಂತಂದ್ರೆ ಬಂದು ಹೇಳ್ತಿರೋದು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಬಿ ಜೆ ಪಿ ಮುಖಂಡನ ಮನೆಗೆ ಸಪೋರ್ಟ್ ಮಾಡಿದವನಿಗೆ ಹೋಗಿ ಬೆಂಕಿ ಹಚ್ಚಿದ್ದು ಟಾರ್ಗೆಟ್ ಯಾವನು ಮಾಡಿದವನು? ನಾಸೀರ್ ಹುಸೇನ್ ಉತ್ತರ ಕೊಡಲಿ. ನಾಸೀರ್ ಹುಸೇನ್ ಮೇಲೆ ಕೇಸ್ ಹಾಕ್ಬೇಕು. ನೀವು ಎದುರಿಸ್ತಾ ಇರೋದು ಎಲ್ಲರಿಗೂ ಪ್ರಚೋದನೆ ಕೊಡೋ ಪ್ರಚೋದನೆ ಅಂತ ನೀವು ಹೇಳ್ತಿರೋದು. ಇಲ್ಲಿ ದೊಡ್ಡ ಸಂಘರ್ಷ ನಡೆದೋಗ್ಬಿಡುತ್ತೆ ಅಂತ ನೀವು ಹೇಳ್ತಿರೋದು. ನಡೀಲಿ ಅಂತ ನಾವು ಹೇಳ್ತಿರೋದು. ಅವಾಗ ಹಾಗಾರೆ ನೀವು ಹೇಳ್ತಿರೋದು ಯಾರು ಟಾರ್ಗೆಟ್? ಇದು ಚೆನ್ನಾಗಿದೆ. ಕಲ್ಲು ಹೊಡಿತಿರೋವನೇ ನನಗೆ ಏಟು ಬಿತ್ತು ಅನ್ನೋ ಡ್ರಾಮಾ ಆದರೆ ಏನು ಮಾಡೋಣ? ಯಾರು ಟಾರ್ಗೆಟ್ ಮಾಡಿರೋದು? ಇದನ್ನು ಟಾರ್ಗೆಟ್ ಅನ್ನಲ್ವಾ ಸರ್? ಕೊಡಪ್ಪ ಉತ್ತರ. ಈಗ ಸೌದಿ ಅರೇಬಿಯಾಗೆ ರೋಹಿಂಗ್ಯಾಗೆ ಬಾಯಿಗೆ ಬಂದಂಗೆ ಜೊಲ್ ಸುರಿಸ್ಕೊಂಡು ಮಾತಾಡಿದ್ರಲ್ಲ ಕಾಂಗ್ರೆಸ್ನಲ್ಲಿ, ಈಗ ಕೊಡ್ರಿ ಉತ್ತರ. ಅದೇನೋ ನಟ ರಿಷಬ್ ಶೆಟ್ಟಿಗೆ ಪ್ರಾಬ್ಲಮ್ ಅಂತೆ, ಅವ್ರು ಅದಕ್ಕೆ ದೇವ್ರ ಹತ್ರ ಹೋಗಿದ್ರಂತೆ. ಅವ್ರು ನಿನ್ನ ಸಂಸಾರ ಎಲ್ಲ ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ನಾನು ಸೇವೆ ಮಾಡಿ ಎಲ್ಲ ಸರಿ ಮಾಡ್ತೀನಿ ಅಂದಿಯಾರಂತೆ. ಆಲ್ ರೈಟ್, ಸರಿ ಆದರೆ ಸರಿ, ಒಳ್ಳೇದು, ಸಂತೋಷ. ಎಸ್. ಇನ್ನು ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯ ಆತ್ಮಹತ್ಯೆ ಪ್ರಕರಣದ A1 ಕಾಂಗ್ರೆಸ್ ಮುಖಂಡ ತೆನ್ನಿರಾಮಯ್ಯನ ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ. ಪೊಲೀಸ್ ವಿಚಾರಣೆಗೂ ಗೈರಾಗಿದ್ದಾರೆ. ವಿನಯ್ ಮೊಬೈಲ್, ಲ್ಯಾಪ್ಟಾಪ್, ಡೆತ್ ನೋಟ್ FSLಗೆ ಕಳಿಸಲಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ವಾಸವಿದ್ದ ವಿನಯ್ ಕಳೆದೊಂದು ವಾರದಿಂದ ನಾಗವಾರದಲ್ಲಿ ಇದ್ರು ಅನ್ನೋದು ಗೊತ್ತಾಗಿದೆ. ಆಯಿತು, ಈಗ ಅವ್ರು ಬೇಲ್ ಕೊಡಿಸಿದ ಮೇಲೋ ಅಥವಾ ಅವ್ರು ತೊಗೊಂಡ ಮೇಲೋ ಬರ್ತಾರೆ. ಎಲ್ಲಿ ಹೋಗ್ತಾರೆ ಪಾಪ? ಅಲ್ಲಿವರೆಗೂ ಪೊಲೀಸ್ನವ್ರು ಸುಮ್ಮನೆ ಇರ್ತಾರೆ, ಹುಡುಕಲ್ಲ. ಬೇರೆ ಯಾರಾಗಿದ್ದಿದ್ರೆ 6 ತಂಡಗಳಾಗಿ ಹೋಗುತ್ತಿದ್ದರು, ಎಲ್ಲಿದ್ರು 26 ಗ್ರೂಪ್ಗಳಾಗಿ ಹುಡುಕುತ್ತಿದ್ದರು, ಫೋನನ್ನು ಟ್ಯಾಪ್ ಮಾಡುತ್ತಿದ್ದರು, ಹೆಡೆಮುರಿ ಕತ್ತಿ ಕರೆದುಕೊಂಡು ಬರುತ್ತಿದ್ದರು. ಲೊಕೇಶನ್ ಆಧಾರದ ಮೇಲೆ ಹಿಡ್ಕೊಂಡ್ಬಂದ್ವಿ ಅಂತ. ಪೊಲೀಸ್ ಈಸ್ ಈಕ್ವಲ್ ಟು ಆ ದಿನದ ಸರ್ಕಾರದ ಏಜೆಂಟರು. ಅದಕ್ಕೆ ಇನ್ನೂವರೆಗೂ ಇರ್ತಿಲ್ಲ. ಮೈಸೂರು ರಾಜಕುಟುಂಬಕ್ಕೆ ಸೇರಿದ ಖಾಸಗಿ ಆಸ್ತಿಯನ್ನು ತಮ್ಮ ಹೆಸರಿಗೆ ಬರ್ಕೊಡ್ಬೇಕು ಅಂತ ಪ್ರಮೋದಾದೇವಿ ಪತ್ರ ಬರೆದ್ರಂತೆ. ಅದಕ್ಕೆ ಅದೆಷ್ಟೋ 4,000 ಎಕರೆ. ಅದಕ್ಕೆ DC ಅವರು ಅಧಿಕೃತ ದಾಖಲೆ ಸಲ್ಲಿಸಿದ್ರೆ ಪರಿಶೀಲಿಸ್ತೀವಿ ಅಂತಂದಿದ್ದಾರೆ. ಅದೇ ಆಗ್ತದೆ ಸಲ್ಲಿಸ್ತಾರೆ ಅವ್ರ ಅಧಿಕೃತ ದಾಖಲೆನ? ಈಗ ವಕ್ಫ್ಗೆ ದಾಖಲೆ ಇಲ್ಲ ಅನ್ನೋದಿದ್ರೆ ಮೇಡಮ್ಗೆ ಯಾಕೆ ದಾಖಲೆ ಇರಬೇಕು? ಅದು ವಕ್ಫ್ ಕತೆ ಸರ್. ಇದನ್ನ ಯಾಕೆ ಮೇಡಮ್, ರಾಜ್ಯವನ್ನೇ ಆಳಿದ್ದವರಿಗೆ ನೀವು ದಾಖಲೆ ಕೇಳೋದಾದ್ರೆ ಎಲ್ಲಿಂದಾನೋ ಬಂದು ನಮ್ಮನ್ನು ಆಳಿದ್ದವ್ರ ಹತ್ರ ದಾಖಲೆ ಕೇಳಲ್ವಾ ನೀವು? ನಮ್ದು ಅಂದ್ರೆ ಇದು ಹೆಂಗಪ್ಪ? ಅಲ್ಲ, ಅದು ಕೊಡ್ತಿರೋ ಕೊಡಲ್ವೋ, ಅದು ಕೊಡಬೇಕೋ ಬಿಡಬೇಕೋ ನನಗೆ ಸಂಬಂಧ ಇಲ್ಲ, ನಂಗೆ ಗೊತ್ತಿಲ್ಲ ಅದೇನು ಪ್ರಾಪರ್ಟಿ. ಐ ಆಮ್ ಜಸ್ಟ್ ಆಸ್ಕಿಂಗ್ ಎ ಲಾಜಿಕ್ ಅಪ್ಪ. ಈ ದೇಶಕ್ಕೆ ದಾಳಿಕೋರರಾಗಿ ಬಂದು ನಮ್ಮನ್ನು ತುಳಿದು ಒಂದು ಧರ್ಮವನ್ನು ಬೆಳೆಸಿ ನಮ್ಮ ಆಸ್ತಿಯೆಲ್ಲ ಕಬ್ಜಾ ಮಾಡ್ಕೊಂಡು ಈಗ ದಾಖಲೆ ಕೊಡಲ್ಲ ಅನ್ನೋದನ್ನು ಎಸ್ ಅನ್ನೋವಾಗ ಈ ರಾಜ್ಯವನ್ನು ನಿಯತ್ತಿನಿಂದ ಆಳಿ ಈ ರಾಜ್ಯವನ್ನು ಈ ಭಾಗವನ್ನು ಕಟ್ಟಿ ಆ ಕಟ್ಟೋದ್ರದ್ದೊಂದು ತೃಣಾನು ಇವತ್ತು ನಿಮ್ಮ ಕೈಲಿ ಮಾಡೋಕ್ಕಾಗದಿರೋ ಅಯೋಗ್ಯರಿಗೆ ಅವರನ್ನು ದಾಖಲೆ ಕೊಡು ಅಂತಂದರೆ ಹೆಂಗದು ಲಾಜಿಕಾ? ಹೆಂಗಿದೆ ನೋಡಿ ಪರಿಸ್ಥಿತಿ. ಎಸ್. ವಿಧಾನಸಭೆಯ ಉಪಸಭಾಪತಿ ರುದ್ರಪ್ಪ ಲಮಾಣಿ ಅಪಘಾತದಲ್ಲಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಹೊತ್ತಲ್ಲಿ ಅವರ ಪುತ್ರ ದರ್ಶನ್ ಸರ್ಕಾರಿ ಕಾರ್ನಲ್ಲಿ ದಾಮ್ ಧೂಮ್ ಅಂತ ಬೆಂಗಳೂರಿನಿಂದ ಹಾವೇರಿ ಹೊಡಿಲಿ ಬಿಡಿ, ಏನೀಗ ಅವ್ರ ಕಾರ್ನ ಇವರೇ ಯಾಕೆ ಮಾಡಬಾರ್ದ್ರಿ? ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಗಳ ಮುಂದೋಗಿ ನಿಂತ್ರೆ ಎಷ್ಟು ಸರ್ಕಾರಿ ವಾಹನ ಬೇಕ್ರಿ? ಯಾಕೆ ನಿಮ್ಗೆ ಕಾಣಲ್ವಾ ಯಾರಿಗೂ ಅದು? ಇದನ್ನೇ ನಾನು ಕೇಳೋದು ಮೀಡಿಯಾನವ್ರಿಗೆ. ನಿಮ್ಗೆ ಇದೊಂದೇನಾ ಕಾಣೋದು? ಯಾಕೆ ಕಾಣಲ್ವಾ ಇಲ್ಲಿ ಬೆಂಗಳೂರಲ್ಲಿ? ಎಷ್ಟು ತೋರಿಸ್ಲಿ ಯಾವ್ಯಾವ ಆಫೀಸರ್ ಮಕ್ಕಳು ಯಾವ್ಯಾವ ಕಾರಲ್ಲಿ ಎಷ್ಟೆಷ್ಟು ಕಾರಲ್ಲಿ ಬಳಸ್ಕೊತಾರೆ ಅಂತ. ಸಿ ಪೊಲಿಟಿಷಿಯನ್ ಹಾಕೊಂಡು ರುಬ್ಬು ಅವನನ್ನ. ಅವ್ನು ಹೋಗೋದು ತಪ್ಪು, ಅವನು ಮೂರ್ಖ, ಅವನು ಯಾರ ನಿಂಗೆ ಬುದ್ಧಿ ಬೇಡವಾ? ನಿಂಗೆ ನಿಮ್ಮ ಅಪ್ಪನ ಕೈಲಿ ಅಷ್ಟು ಕಾಸಿಲ್ವೋ ಇನ್ನೊಂದು ಕಾರ್ ತಗೊಳ್ಳೋ ಅಷ್ಟು? ಅದೇ ಕಾರ್ ಕತೆ. ಯಾದಗಿರಿಯ ಮಲ್ಲಾರ ಗ್ರಾಮ ಪಂಚಾಯತಿನಲ್ಲಿ ನರೇಗಾ ಯೋಜನೆಯಲ್ಲಿ ಗೋಲಮಾಲ್ ಅಂತೆ. ಏನು ಗಂಡಸರಿಗೆ ಹೆಂಗಸರ ಥರ ಸೀರೆ ಉಡಿಸ್ಬಿಟ್ಟು ಫೋಟೋ ತೆಗ್ಸಿದ್ರಂತೆ, ಅಪ್ಲೋಡ್ ಮಾಡಿದ್ರು. ಈಗ ಎಚ್ಚೆತ್ಕೊಂಬಿಟ್ರಂತೆ, ಗೊತ್ತಾಗೋಯ್ತಂತೆ. ಸಿಬ್ಬಂದಿನೆಲ್ಲ ವಜಾ ಮಾಡಿಬಿಟ್ರಂತೆ. ಹೇ, ಕಳ್ಳರೆಲ್ಲ ಸೇರ್ಕೊಂಡು ತಿಂದರು. ಮಧ್ಯ ಸ್ವಲ್ಪ ಕಳ್ತನ ಯಾಮಾರ್ಬಿಡ್ತು. ಈ ಯಾವ 3 ಕಳ್ಳರನ್ನು ಒಳಗಾಕ್ತಾರೆ ಅಷ್ಟೇ, ಬಲಿಪಶುಗಳು. ಏನು ಬಡಪಾಯಿಗಳು ಒಂದಿಷ್ಟು ದುಡ್ಡು ತಿಂದಿರ್ತಾರೆ. ಬಡಪಾಯಿಗಳ ಸರ್? ಮತ್ತಿನ್ನೇನು ಯಾಮಾರ್ಸೋಡ್ ದುಡ್ಡು ತಿನ್ನೋರು ಇವ್ರು. ಇವ್ರು ತಿಂದಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನೀವೆಲ್ಲ ಹಲ್ಕಟ್ಗಳು ತಿಂತಾ ಇರೋ ದುಡ್ಡಿಗೆ ಯಾವನ್ರಿ ಉತ್ತರ ಕೊಡೋದು? ಕೋಟಿ ಗಟ್ಟಲೆ ದುಡ್ಡು ತಿಂತೀರಿ,
ಟ್ರಾನ್ಸ್ಫರಲ್ಲಿ ದುಡ್ಡು ತಿಂತೀರಿ, ಪೊಲೀಸ್ನವರ ಜೀತದ ಥರ ನಡೆಸ್ಕೋತೀರಿ, ಅದಕ್ಕೆ ದುಡ್ಡು ತಿಂತೀರಿ. ನೀವು ದುಡ್ಡು ತಿನ್ಬೋದು. ಇಲ್ಲಿ ಅವನು ಒಬ್ಬ ಬಡವ ಅಲ್ವಾ ಇವನು? ಬಡವನ ಮೇಲೆ ದಾಳಿ ಅಲ್ವಾ ಇದು? ಅವ್ರವ್ರ ರೇಂಜಲ್ಲಿ ಅವ್ರವ್ರ ಬಡವ್ರ ಸರ್. ಮತ್ತು ಅವ್ರು ತಿನ್ಬೇಕು, ಅವ್ರು ದುಡ್ಡನ್ನು Actual ಆಗಿ ಅವ್ರು ತಿನ್ನಬೇಕು. ಇವ್ರು ತಿನ್ನೋದಾದ್ರೆ ಅವರು ತಿನ್ನಬೇಕು. ಜನಕ್ಕೆ ತಲುಪಬೇಕಾಗಿದೆ. ಎಲ್ಲ ತಲಪತ್ತೆ ಅದು ಜನಕ್ಕೇನೆ. ಅವ್ರೇನು ಕರಡಿಗಳ ಅವ್ರೇನು ಜನ ಅಲ್ವಾ ಅವರು? ಅವ್ರು ಲಂಚ ಕೊಟ್ಟು ಹಾಗಾದ್ರೆ ಪಾಲಿಟಿಷಿಯನ್ಸ್ ತಿಂದ್ರಲ್ಲ, ಅದನ್ನ ಯಾಕೆ ಕೇಳಲ್ಲ ನೀವುಗಳು? ತಿನ್ನಲಿ ಅವರು, ಹಂಗಾರೆ ಇವರು ತಿನ್ನಲಿ. ನನ್ನ ಪ್ರಕಾರ ತಿನ್ನಬೇಕು ಜನ, ತಿನ್ನಿ ಬಿಡಬೇಡಿ. ಇವ್ರು ಎಲ್ಲಿವರೆಗೂ ತಿಂತಾರೋ ಅಲ್ಲಿವರೆಗೂ ನೀವು ನಿಲ್ಲಿಸಬೇಡಿ. ತಿನ್ನಿ, ಕೆಳಗಿಂದ ಮೇಲ್ವರೆಗೂ ತಿನ್ನಿ, system ಹೀಗೆ. ಚೆನ್ನಾಗಿ ತಿನ್ನಿ.